ಇದು ಕಂಪ್ಲೀಟ್ ನಮಗೆ 9x11 ಫೋಯರ್ ಏರಿಯಾ ಸಿಗ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಾಲ್ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ವೈಟ್ ಅಂಡ್ ಬ್ಲಾಕ್ ಮ್ಯಾಚ್ ಆಗೋ ಥರ ಇಲ್ಲಿ ಕಲರ್ ಕಾಂಬಿನೇಷನ್ ಮಾಡಿರೋದು. ಇದು ಕೂಡ ನಮಗೆ ವೈಟ್ ಥೀಮಲ್ಲೇ ಕಾಣಿಸ್ತಾ ಇದೆ. 6x5 ಅಲ್ಲಿ ಕಂಪ್ಲೀಟ್ ಪೂಜಾ ರೂಮ್ ನಮಗೆ ಸಿಗ್ತಾ ಇರೋದು. ಇಲ್ಲಿ ಒಂದು ಸ್ಮಾಲ್ ಆಗಿ ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ನಮ್ಗಿಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆಯಲ್ಲಿ ಬ್ಲಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು. ಇಲ್ಲಿ ನಮಗೆ ಇಲ್ಲೂ ಕೂಡ 3 ಬೆಡ್ರೂಮ್ ಸಿಗ್ತಾ ಇದೆ. ಇಲ್ಲಿಂದ ನಾವು ಇವಾಗ ಡಬಲ್ ಡೂಪ್ಲೆಕ್ಸ್ಗೆ ಹೋಗೋಣ ಬನ್ನಿ. ಇದು ಡಬಲ್ ಡೂಪ್ಲೆಕ್ಸ್ ಮನೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಸೇಫ್ಟಿ ಡೋರ್ನ ಕೊಟ್ಟಿರೋದು. ಇಲ್ಲಿ ನಾವು ಕೆಳಗಡೆ ಡೂಪ್ಲೆಕ್ಸ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ಸೇಮ್ ಅದೇ ಕೂಡ ಇಲ್ಲೂ ಕಂಟಿನ್ಯೂ ಆಗಿದೆ. ಇದೆಲ್ಲ ನಮಗೆ ಸ್ಮಾರ್ಟ್ ಮಾರ್ಬಲ್ ತರ ಇಟಾಲಿಯನ್ ಮಾರ್ಬಲ್ ತರ ಕಾಣಿಸುತ್ತೆ, ಬಟ್ ಆ ಲುಕ್ ಸ್ಟೈಲ್ ಇದರಿಂದ ಬರ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಕೂಡ ನಮಗೆ ಕಂಪ್ಲೀಟ್ ಟೀ ಕೂಡ ಬರ್ತಾ ಇದೆ. ಕೆಳಗಡೆ ಯಾವ ತರ ಇದೆಯೋ ಇದು ಸೇಮ್ ಅದೇ ತರನೇ ಬಂದಿದೆ, ಸ್ವಲ್ಪ ಹ್ಯಾಂಡಲ್ ಡಿಫ್ರೆಂಟ್ ಆಗಿ ಬಂದಿದೆ ಅಷ್ಟೇ. ಇದು ನಮಗೆ ಅರೌಂಡ್ ಒಂದು 80 to 1 lakh ಅಲ್ಲಿ ಇದು ಕೂಡ ನಮ್ಗೆ ಅರೌಂಡ್ ಸಿಗ್ತಾ ಇದೆ. ಇದು ಕೂಡ ನೋಡೋದಕ್ಕೆ ಸಿಂಪಲ್ ಆಗಿದ್ರು ಲುಕ್ ವೈಸ್ ಇದು ಕೂಡ ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನೀವೇ ನೋಡ್ಬೋದು, ಇಲ್ಲಿ ಡೋರ್ ಕಮ್ ವಿತ್ ವಿಂಡೋ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನಮಗೆ ಫೋಯರ್ ಏರಿಯಾ ಸಿಗ್ತಾ ಇದೆ. ಇದು ಕಂಪ್ಲೀಟ್ ನಮಗೆ 9x11 ಫೋಯರ್ ಏರಿಯಾ ಸಿಗ್ತಾ ಇದೆ. ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು, ಫ್ಲೋರಿಂಗಿಗೆಲ್ಲ ಇಲ್ಲೂ ಕೂಡ ಇಟಾಲಿಯನ್ ಮಾರ್ಬಲ್ನೇ ಕಂಟಿನ್ಯೂ ಆಗಿರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಾಲ್ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಬನ್ನಿ ಇಲ್ಲಿ ಹಾಗೆ ಹಾಲ್. ಇಲ್ಲೂ ಕೂಡ ಕಲರ್ ಕಾಂಬಿನೇಷನ್ಗೆ ಇದು ವೈಟ್ ಅಂಡ್ ಬ್ಲಾಕ್ ಮ್ಯಾಚ್ ಆಗೋ ಥರ ಇಲ್ಲಿ ಕಲರ್ ಕಾಂಬಿನೇಷನ್ ಮಾಡಿರೋದು. ಇದು ಕಂಪ್ಲೀಟ್ ಹಾಲ್ ನಮಗೆ 20x20 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಕೆಳಗಡೆ ನೋಡಿದ ಮನೆ ಮತ್ತೆ ಇದು ಸ್ವಲ್ಪ ಸಿಮಿಲರ್ ಆಗಿ ನಮಗೆ ಕಾಣಿಸ್ತಾ ಇದೆ. ನೀವೆಲ್ಲ ಇಲ್ಲೆಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ ಇದು ಕೂಡ ನಮಗೆ ವೈಟ್ ಥೀಮಲ್ಲೇ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತೆ ವಾಲ್ ಪೇಂಟ್ಗೆ ಮ್ಯಾಚ್ ಆಗೋ ಥರ ವಾಲ್ಪೇಪರ್ನ ಹಾಕಿರೋದಾಗಿರ್ಬೋದು, ಎಲ್ಲ ಕೂಡ ತುಂಬಾ ಒಂದು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಮನೆ. ಬನ್ನಿ ಹಾಗೆ ಇಲ್ಲೂ ಕೂಡ ಇಲ್ಲಿ ದೇವ್ರ ಮನೆ ಇದೆ. ಇಲ್ಲಿ ನಮಗೆ ಪೂಜಾ ರೂಮ್ ಸಿಗ್ತಾ ಇದೆ. ಇದು ಸ್ವಲ್ಪ ಗಣೇಶ ವಿತ್ ಗ್ಲಾಸ್ ಅಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋದು. ಕೆಳಗಡೆ ಮನೆ ಬೇರೆ ತರ ಇತ್ತು, ಸೊ ಇಲ್ಲಿ ಸ್ವಲ್ಪ ಬೇರೆ ತರ ಪೂಜಾ ರೂಮ್ ಸಿಗ್ತಾ ಇದೆ ನಮಗೆ. ಹ್ಯಾಂಡಲ್ ಕೂಡ ಅಷ್ಟೇ ಶಂಕು ಹ್ಯಾಂಡಲ್ ತರ ಇದು ಬಂದಿದೆ. ಇನ್ನು ಒಳಗಡೆ ನೋಡ್ಬೋದು ನೀವು, ಇದು ಕಂಪ್ಲೀಟ್ ನಮಗೆ ಪೂಜಾ ರೂಮ್ 6x5 ಅಲ್ಲಿ ಕಂಪ್ಲೀಟ್ ಪೂಜಾ ರೂಮ್ ನಮಗೆ ಸಿಗ್ತಾ ಇರೋದು. ಇಲ್ಲೂ ಕೂಡ ದೇವ್ರನ್ನ ಐಟಮ್ಸ್ ಇಟ್ಕೊಳ್ಳೋಕೆ ಒಂದು ಸ್ಟೆಪ್ಸ್ ನ ಮಾಡಿರೋದು. ಇಲ್ಲಿ ಹಾಗೆ ನಮಗೆ ಬಂದ್ರೆ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಇದು ಕಂಪ್ಲೀಟ್ ನಮಗೆ ಡೈನಿಂಗ್ ಏರಿಯಾ 10x11 ಅಲ್ಲಿ ಕಂಪ್ಲೀಟ್ ಡೈನಿಂಗ್ ಏರಿಯಾ ನಮಗೆ ಸಿಗ್ತಾ ಇದೆ. ಇಲ್ಲೂ ಕೂಡ ಒಂದು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದೀವಿ, ವಿತ್ ಮಿರರ್ ಸಿಗ್ತಾ ಇದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಇದೆಲ್ಲ ಇಂಟೀರಿಯರ್ ಅಲ್ಲಿ ವಾಲ್ಪೇಪರ್ ತರ ಮಾಡಿರೋದು. ಬನ್ನಿ ಇಲ್ಲಿ ಹಾಗೆ ವೆಂಟಿಲೇಷನ್ಗೋಸ್ಕರ ಡೈನಿಂಗ್ ಹಾಲ್ಗೆ ವೆಂಟಿಲೇಷನ್ಗೋಸ್ಕರ ಇಲ್ಲಿ ಒಂದು ವಿಂಡೋ ಪ್ರೊವೈಡ್ ಮಾಡಿರೋದು. ಇದು ಸ್ವಲ್ಪ ನಮಗೆ ಕಿಚನ್ ತುಂಬಾ ದೊಡ್ಡದಾಗಿ ಸಿಗ್ತಾ ಇದೆ. ಇದು ನಮಗೆ 14x15 ಅಲ್ಲಿ ಇದು ಪೂಜಾ ರೂಮ್ ಕಿಚನ್ ಕಂಪ್ಲೀಟ್ ನಮ್ಗೆ ಇದು ಸಿಗ್ತಾ ಇರೋದು. ಇಲ್ಲೆಲ್ಲ ನೀವು ನೋಡ್ಬೋದು, ನಾವು ಕೆಳಗಡೆ ವೈಟ್ ಕಲರ್ ಕೊಟ್ಟಿರೋದು ಕೌಂಟರ್ ಟಾಪ್ಗೆ, ಇಲ್ಲಿ ಬ್ಲಾಕ್ ಕಲರ್ ಕ್ವಾಡ್ಸ್ ಟೈಪ್ ಅಲ್ಲಿ ಇದನ್ನ ಕೊಟ್ಟಿರೋದು. ಕ್ವಾಡ್ಸ್ ಅಲ್ಲಿ ಬ್ಲಾಕ್ ಕಲರ್ ಕ್ವಾಡ್ಸ್ ಅಲ್ಲಿ ಇದನ್ನ ಕೊಟ್ಟಿರೋದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿ ಇಲ್ಲಿ ಐಟಮ್ಸ್ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೇಸ್ ನ ಮಾಡಿರೋದು. ಇಲ್ಲೆಲ್ಲ ನಾರ್ಮಲ್ ಟೈಲ್ಸ್ ನ 7 feet ವರೆಗೂ ಟೈಲ್ಸ್ ನ ಇಲ್ಲಿ ಕೊಟ್ಟಿರೋದು. ನಾವು ಕೆಳಗಡೆ ಮನೆಯಲ್ಲಿ ಸ್ಟೋರೇಜ್ ನ ಪ್ರೊವೈಡ್ ಮಾಡಿರಲಿಲ್ಲ. ಇಲ್ಲಿ ನಮಗೆ ಎಕ್ಸ್ಟ್ರಾ ಒಂದು ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಇದು ಕೂಡ ನಮಗೆ ಟೀಕ್ವುಡ್ ಫ್ರೇಮ್ ಬರ್ತಾ ಇದೆ, ವಿತ್ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ, ಶಟರ್ ಲ್ಯಾಮಿನೇಟೆಡ್ ಬರ್ತಾ ಇದೆ. ಇಲ್ಲಿ ಒಂದು ಸ್ಮಾಲ್ ಆಗಿ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡೋದಾದ್ರೆ ಇದಕ್ಕೆಲ್ಲ ಶೆಲ್ಫ್ನೆಲ್ಲ ನಾವೇ ಹಾಕೊಟ್ಟಿರೋದು. ಬನ್ನಿ ಇಲ್ಲಿ ಹಾಗೆ ಮೇಲ್ ಹೋಗೋಣ. ಮೇಲ್ ಹೋಗೋದಕ್ಕಿಂತ ಇಲ್ಲೂ ಕೂಡ ಒಂದು ವಾಶ್ರೂಮ್ ಅಂಡ್ ಒಂದ್ ರೂಮ್ ಇದೆ. ಇಲ್ಲೂ ಕೂಡ ಒಂದು ವಾಶ್ರೂಮ್ ವಿತ್ ಒಂದು ರೂಮ್ ಬರ್ತಾ ಇದೆ. ಸೊ ಅವರು ಮಲ್ಕೊಂಡಿದ್ದಾರೆ, ಇಲ್ಲೂ ಡಿಸ್ಟರ್ಬ್ ಮಾಡೋದು ಬೇಡ. ಮೇಲೋಗೋಣ ಬನ್ನಿ. ಇದು ನಮಗೆ ಕಂಪ್ಲೀಟ್ ಸ್ಟೇರ್ ಕೇಸ್ ನಮಗೆ 3 feet ಅಲ್ಲಿ ಸಿಗ್ತಾ ಇದೆ. ಕಂಪ್ಲೀಟ್ ಸ್ಟೇರ್ ಕೇಸ್
ನೀವು ಕೆಳಗಡೆ ನೋಡಿದ್ರಿ, ಕೆಳಗಡೆ ಮನೆ ಡುಪ್ಲೆಕ್ಸ್ ನೋಡಿದಾಗ ಇಲ್ಲಿ ನಮಗೆ ಸೆಂಟ್ರಲ್ಲಿ ವೈಟ್ ಬಂದು ಸೈಡ್ ಅಲ್ಲಿ ನಮಗೆ ಬ್ಲಾಕ್ ಕಲರ್ ವಿತ್ ಕಾಂಬಿನೇಷನ್ ಬಂದಿತ್ತು. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಗಿಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆಯಲ್ಲಿ ಬ್ಲಾಕ್ ಕಲರ್ ಕಾಂಬಿನೇಷನ್ ನ ಕೊಟ್ಟಿರೋದು. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಸ್ಕೈಲೈಟ್ ಇದೆ. ಇಲ್ಲಿ ವೆಂಟಿಲೇಷನ್ ಇಲ್ಲೂ ಕೂಡ ನ್ಯಾಚುರಲ್ ಸನ್ಲೈಟ್ ತುಂಬಾ ಚೆನ್ನಾಗಿ ಬರ್ತಿದೆ. ಕೆಳಗಡೆ ಸನ್ ವ್ಯೂ ಇತ್ತು, ಇಲ್ಲಿ ಸ್ಕೈಲೈಟ್ ನ ಪ್ರೊವೈಡ್ ಮಾಡಿದೀವಿ. ಇದು ಕೂಡ ನಮ್ಗೆ ಕಂಪ್ಲೀಟ್ ವಾಲ್ ಪೇಪರ್ ಅಲ್ಲೇ ಕಂಪ್ಲೀಟ್ ಮನೆ ಕವರ್ ಆಗಿದೆ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಬನ್ನಿ ಮೇಲ್ ಹೋಗೋಣ. ಹಾಗೆ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೂ ಕೂಡ ಬೆಳಕಿಗೆ ಕೈಟ್ಸ್ ಅಂತ ಬಂದಾಗ ಬೆಳಕಿಗೆ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಆಗಲ್ಲ. ನೋಡ್ಬೋದು ನೀವು ಇಲ್ಲೆಲ್ಲ ಆಲ್ಮೋಸ್ಟ್ ವಿಂಡೋಸ್ನೇ ಜಾಸ್ತಿ ಪ್ರೊವೈಡ್ ಮಾಡಿದೀವಿ. ಬನ್ನಿ ಹಾಗೆ ಮೇಲೆ ಹೋಗೋಣ. ಇದು ಕೂಡ ನಮ್ಗೆ ಇಲ್ಲೂ ಕೂಡ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಕೆಳಗಡೆ ಯಾವ ತರ ಇದೆಯೋ ಇದು ಕೂಡ ಅಷ್ಟೇ ಸೈಜ್ ಅಲ್ಲೇ ನಮ್ಗೆ ಸಿಗ್ತಾ ಇದೆ. 12x14 ಅಲ್ಲಿ ಇದು ಕೂಡ ನಮಗೆ ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇಲ್ಲಿ ನಾವು ಸೆಂಟ್ರಲ್ಲಿ ಬಂದು ಬ್ಲಾಕ್ ಕಲರ್ ಕಾಂಬಿನೇಷನ್ ಮತ್ತೆ ಸೈಡ್ ಅಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಮಾಡಿರೋದು. ಇಲ್ಲೂ ಕೂಡ ಕಂಪ್ಲೀಟ್ ವಾಲ್ ಪೇಪರ್ ಇಂದಾನೆ ಕವರ್ ಆಗಿರೋದು ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ನಮ್ಗೆ ಇಲ್ಲೂ ಕೂಡ 3 ಬೆಡ್ರೂಮ್ ಸಿಗ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಬನ್ನಿ ನೀವು ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನಮ್ಗೆ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಇದು ನಮ್ಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ಟೀಕುಡ್ ಫ್ರೇಮ್ ಬರ್ತಾ ಇದೆ ನಮ್ಗಿದು. ಕಂಪ್ಲೀಟ್ ಈ ರೂಮ್ ನಮ್ಗೆ 16x16 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ಯೂಸ್ ಆಗಿ ಬಂದಿದೆ. ನೀವು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಿತ್ ಬಾಲ್ಕನಿ ಕೂಡ ನಮಗೆ ಸಿಗ್ತಾ ಇದೆ. ಇದು ಕಂಪ್ಲೀಟ್ ಫ್ರೆಂಚ್ ವಿಂಡೋ ವಿತ್ ಟೀಕುಡ್ ಬರ್ತಾ ಇದೆ. ನೋಡಿ ನೀವು, ಇದೆಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್ ಗ್ರಾಸ್ ನ ಅವರು ಹಾಕೊಂಡಿದ್ದಾರೆ ನಾವು ಫ್ಲೋರಿಂಗಿಗೆಲ್ಲ. ವ್ಯೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ಕೂಡ ಅವರೇ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದಾಗೆ ಇದು ಕಂಪ್ಲೀಟ್ ಬಬಲ್ ಟೆಕ್ಸ್ಚರ್ ಪೇಂಟ್ ಇಂದಾನೆ ಇದು ಕೂಡ ಕವರ್ ಆಗಿರೋದು. ಬನ್ನಿ ಹಾಗೆ. ಇಲ್ಲೂ ಕೂಡ ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬರ್ತಾ ಇದೆ. ಇಲ್ಲೂ ಕೂಡ 1 ಸ್ಟೆಪ್ ನ ಹೈಟ್ ಮಾಡಿದೀವಿ. ಇಲ್ಲಿ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ. ಇಲ್ಲೂ ಕೂಡ ವೈಟ್ ಅಂಡ್ ಬ್ಲಾಕ್ ಟೈಲ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರೋದು. ಇದು 10 ಫೀಟ್ ವರ್ಗು ನಾವು ಟೈಲ್ ನ ಹಾಕೊಟ್ಟಿದೀವಿ. ಮತ್ತೆ ಕೆಳಗಡೆ ಎಲ್ಲ ಫ್ಲೋರಿಂಗ್ ಗೆ ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಬನ್ನಿ ಹಾಗೆ. ಸೊ ಈ ಮನೇಲಿ ಇಬ್ರು ಕಿಡ್ಸ್ ಇರೋದ್ರಿಂದ ಕಿಡ್ಸ್ ಬೆಡ್ರೂಮ್ ಕೂಡ ಇದೆ. ಹೋಗೋಣ ಬನ್ನಿ ಅಲ್ಲಿಗೆ. ಇಲ್ಲಿ ನಾನು ಹೇಳದ್ನಲ್ಲ, ಕಿಡ್ಸ್ ಇದ್ದಾರೆ, ಸೊ ಅದಕ್ಕೋಸ್ಕರ ಇದು ಕಿಡ್ಸ್ ರೂಮ್. ಕಂಪ್ಲೀಟ್ ಸ್ವಲ್ಪ ಕಿಡ್ಸ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಎಲ್ಲ ಚಲಾಪಿಲ್ಲಿ ಆಗಿದೆ ಐಟಮ್ಸ್ ಎಲ್ಲ. ಸೊ ಇದು ಕಂಪ್ಲೀಟ್ ನಮಗೆ ರೂಮ್ 12x14 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕಿಡ್ಸ್ ಇರೋದ್ರಿಂದ ಬಂಕ್ ಬೆಡ್ ನ ಅವರು ಮಾಡಿಸ್ಕೊಂಡಿದ್ದಾರೆ. ಇಲ್ಲೆಲ್ಲ ಸ್ಟಡಿ ಯೂನಿಟ್ಗೋಸ್ಕರ ಇಲ್ಲೆಲ್ಲ ಇಂಟೀರಿಯರ್ ಇಂದ ಇದು ಕವರ್ ಮಾಡಿರೋದು. ಸ್ಟಡಿ ಯೂನಿಟ್ಗೆ ನಿಮ್ಗೊಂದು ಇಂಟೀರಿಯರ್ ಕಾನ್ಸೆಪ್ಟ್ ಕೂಡ ಈ ಮನೆಯಿಂದ ಗೊತ್ತಾಗಿದೆ ಅನ್ಕೋತೀನಿ, ಯಾವ ತರ ಡಿಸೈನ್ಸ್ ಎಲ್ಲ ಮಾಡಿಸ್ಕೋಬಹುದು ಅಂತ. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇದು ನಮ್ಗೆ 5x8 ಕಂಪ್ಲೀಟ್ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಇಲ್ಲೂ ಕೂಡ ನೀವು ವಾಲ್ಗೆಲ್ಲ ನೋಡ್ಬೋದು, ಇಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಿ ವಾಲ್ಗೆಲ್ಲ ನಾವು ಟೈಲ್ಸ್ ನ ಕೊಟ್ಟಿರೋದು. ಇನ್ನಿಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಫುಲ್ ಇಂಟೀರಿಯರ್ ಇಂದ ಒಂದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ವಾರ್ಡ್ರೋಬ್ ಕೂಡ ಬಂದಿದೆ ಇಲ್ಲಿ. ಮತ್ತೆ ಇಲ್ಲೂ ಕೂಡ 6 to 7 ಫೀಟ್ ವರ್ಗುನು ಇಲ್ಲಿ ವಿಂಡೋನ ಪ್ರೊವೈಡ್ ಮಾಡಿರೋದು. ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಬಂಕ್ ಬೆಡ್ ಇರೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬೆಳಕು ಬರ್ಲಿ ಅಂತ. ಬನ್ನಿ ಇಲ್ಲಿ ಹಾಗೆ ಗೆಸ್ಟ್ ಬೆಡ್ರೂಮ್ ಇದೆ. ಇಲ್ಲೂ ಕೂಡ ನಮ್ಗೆ ಒಂದು ಗೆಸ್ಟ್ ಬೆಡ್ರೂಮ್ ಸಿಗ್ತಾ ಇದೆ. ಸೇಮ್ ನಾವು ಕೆಳಗಡೆ ಯಾವ ತರ ಡುಪ್ಲೆಕ್ಸ್ ನೋಡಿದ್ವೋ ಇದು ಕೂಡ ಅದೇ ತರಾನೇ ಕಂಟಿನ್ಯೂ ಆಗ್ತಿದೆ. ಇದು ನಮ್ಗೆ ಕಂಪ್ಲೀಟ್ 9x10 ಅಲ್ಲಿ ಇದು ನಮ್ಗೆ ಗೆಸ್ಟ್ ಬೆಡ್ರೂಮ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ಸ್ಮಾಲ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಇದು ನಮ್ಗೆ ಕನೆಕ್ಟಿವಿಟಿ ಬಿಟ್ವೀನ್ ಟೆರೆಸಿಗೆ ಕನೆಕ್ಟ್ ಆಗ್ತಾ ಇದೆ ನಮ್ಗಿದು. ನೋಡಿದ್ರಲ್ಲ ವೀಕ್ಷಕರೇ, ಡಬಲ್ ಡುಪ್ಲೆಕ್ಸ್ ಮನೆ ಹೇಗಿದೆ ಅಂತ. ನೀವು ಕೂಡ ಇದೇ ತರ ಡಬಲ್ ಡುಪ್ಲೆಕ್ಸ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ 7 ಬ್ಲಾಗ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.